ದರ ನಿಗದಿಗಾಗಿ ಆಗ್ರಹಿಸಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ಇವತ್ತು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ನಾಳೆ ಬೆಳಗಾವಿ ಬಂದ್ ಮಾಡೋದಕ್ಕೂ ಕೂಡ ಈಗ ಹಲವರು ಕರೆ ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದ್ದಾಗೆ ನಿನ್ನೆ ಎಚ್.ಕೆ. ಪಾಟೀಲ್ ಸೇರಿದಂಗೆ ಹಲವರು ಸಂಧಾನ ಮಾಡುವ ಪ್ರಯತ್ನ ಪಟ್ಟರು, ಆದರೆ ಸಾಧ್ಯ ಆಗಲಿಲ್ಲ. ಈಗ ಶಿವರಾಮೇಗೌಡ ಬಣ ಈ ಕನ್ನಡ ಪರ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಅವರೆಲ್ಲ ಈಗ ಬಂದ್ಗೆ ಕರೆ ಕೊಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ವಾಜೀದ್ ಹಿರೇಕೋಡಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಲವು ರೈತಪರ ಸಂಘಟನೆಗಳು ಕೂಡ ಬಹುಶಃ ಈ ಹೋರಾಟಕ್ಕೆ ಏನಾದರೂ ಸಾಥ್ ಕೊಟ್ಟಿದ್ದೆ ಆದಲ್ಲಿ ನಾಳೆ ಬಹುಶಃ ಬೆಳಗಾವಿ ಬಂದ್ ಆದ್ರೂ ಆಶ್ಚರ್ಯ ಇಲ್ಲ. ಇವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ತರಗತಿಗಳನ್ನು ಬಹಿಷ್ಕರಿಸಿ ಕಾಲೇಜು ವಿದ್ಯಾರ್ಥಿಗಳಿಂದನೂ ಕೂಡ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಬೆಳಗಾವಿ ಜಿಲ್ಲೆ ಮೂಡಲಗಿಯ ಕಲ್ಲೇಶ್ವರ ವೃತ್ತದಲ್ಲಿ ವಿದ್ಯಾರ್ಥಿಗಳು ಕೂಡ ಇವತ್ತು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಕಾಲೇಜು ಶುಲ್ಕ, ಬುಕ್, ಬ್ಯಾಗ್ ಸೇರಿ ಎಲ್ಲದರ ಬೆಲೆ ಕೂಡ ಏರಿಕೆ ಆಗಿದೆ. ರೈತರು ಕಷ್ಟಪಟ್ಟು ದುಡಿದು ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ರೈತರು ಕೇಳ್ತಾ ಇರುವಂಥ ದರ ಕೊಡಿ ಅಂತ ವಿದ್ಯಾರ್ಥಿಗಳು ಒತ್ತಾಯಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಇದರಲ್ಲಿ ಒಂದು ರೈತರಿಗೆ ಬೆಂಬಲ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಮತ್ತೊಂದು ಬ್ಯಾಗಿಂದ ಹಿಡಿದು ಪುಸ್ತಕದಿಂದ ಹಿಡಿದು ಶುಲ್ಕದ ತನಕ ಪ್ರತಿಯೊಂದು ಕೂಡ ಏರಿಕೆ ಆಗಿದೆ. ಬಹುಶಃ ಸಹಜವಾಗಿ ಅವ್ರ ತಂದೆ ಅಂದರೆ ಅವ್ರ ಪೋಷಕರು ತಂದೆ ತಾಯಿ ರೈತರಾಗಿರ್ತಾರೆ. ಅಂಥ ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಅವರು ಮಕ್ಕಳು ಕುಟುಂಬ ನಿರ್ವಹಣೆ ಹೆಂಗೆ ಮಾಡಬೇಕು? ನಾವೆಲ್ಲ ಈಗ ಹಿಂದೆ ಇದ್ದಂಥ ಖರ್ಚು ವೆಚ್ಚಕ್ಕಿಂತ ಭಾಳ ಹೆಚ್ಚಾಗಿದೆ. ಈಗ ಇಂಥ ಟೈಮ್ನಲ್ಲಿ ರೈತರಿಗಾದರೂ ಒಳ್ಳೆ ಬೆಲೆ ಸಿಗ್ತಾ ಇದೆಯಾ? ಅದೂ ಇಲ್ಲ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಕೂಡ ಇವತ್ತು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ರೈತ ಹೋರಾಟ ಅಂದ್ರೇ ಸರ್ಕಾರಕ್ಕೆ ಎಷ್ಟೋ ಸಂದರ್ಭದಲ್ಲಿ ಅದನ್ನು ಎದುರಿಸುವ ತಾಕತ್ತಿರಲ್ಲ. ಅದಕ್ಕೀಗ ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಟ್ಟರೆ ಇದು ದೊಡ್ಡ ಮಟ್ಟದ ಒಂದು ಹೋರಾಟ ಆಗಿ ವ್ಯಾಪಿಸೋದ್ರಲ್ಲಿ ಡೌಟ್ ಇಲ್ಲ. ನಾವು ನೋಡ್ತಾ ಇದ್ದೀವಲ್ಲ, ಶಿವಾನಂದ ಪಾಟೀಲ್ ಅವರ ಪ್ರತಿಕೃತಿಯನ್ನು ಅಥವಾ ಅವರೊಂದು ಅಣಕು ಶವಯಾತ್ರೆಯನ್ನು ಮಾಡಿ ಅದಾದ ನಂತರದಲ್ಲಿ ಅದನ್ನು ದಹಿಸೋದು, ಈ ಮುಖೇನವಾಗಿ ಬಾಯಿ ಬಡ್ಕೊಳ್ಳೋದು, ಇಂಥವ್ರು ನಮ್ಮ ಪಾಡಿಗೆಲ್ಲ ಸತ್ತೋಗ್ಬಿಟ್ಟಾಗಿದೆ, ಇವರಿಂದ ಅನುಕೂಲ ಇಲ್ಲ ಅಂತ ಸರ್ಕಾರದ ಹಲವು ಸಚಿವರುಗಳ ವಿರುದ್ಧವಾಗಿಯೂ ಕೂಡ ಸಿಕ್ತು. ಅಥಣಿಯಲ್ಲಿ ಮತ್ತೊಂದು ಕಡೆ ತೀವ್ರ ಸ್ವರೂಪ ಪಡಿತಾ ಇದೆ ಈ ಕಬ್ಬಿನ ಕಿಚ್ಚು. ಅನ್ನದಾತರಿಂದ ಅರೆಬೆತ್ತಲೆ, ಬಾರ್ಕೋಲು ಚಳವಳಿ. ಕಬ್ಬಿನ ಬೆಲೆ ನಿಗದಿಗಾಗಿ ಈ ರೀತಿಯಾದ ಪ್ರತಿಭಟನೆ ಮುಂದುವರಿತಾ ಇದೆ. ಬಾರ್ಕೋಲು ಹಿಡ್ಕೊಂಡು ಪೆಟ್ಟು ಕೊಡ್ತಾ ಅಥವಾ ಸರ್ಕಾರಕ್ಕೆ ಒಂದು ಬಾರ್ಕೋಲಿನ ಪೆಟ್ಟು ಅನ್ನುವಂಥ ರೀತಿಯಾದಂಥ ಸಂದೇಶ ಕೊಡ್ತಾ ಪ್ರತಿಭಟನೆ ನಡೀತಾ ಇದೆ. ಬಾರ್ಕೋಲನ್ನು ಕೆಲವರು ರೈತರು ಅವರಿಗೆ ಅವರೇ ಹೊಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ರಸ್ತೆಗೆ ಅದನ್ನು ಬೀಸಿ ಹೊಡೆಯುತ್ತಾ ಸರ್ಕಾರದ ವಿರುದ್ಧ ಮುಂದೆ ಯಾವ ರೀತಿಯಾದಂಥ ಪ್ರತಿಭಟನೆ ವ್ಯಾಪ್ತಿಸುತ್ತೆ ಅನ್ನುವಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಬಾರ್ಕೋಲಿನ ಪೆಟ್ಟು ಹೀಗೆ ಸರ್ಕಾರಕ್ಕೆ ಬೀಳುತ್ತೆ ಅನ್ನುವಂಥ ಸೂಚನೆ ಇದೆ. ರೈತರನ್ನು ಬೀದಿ ಮೇಲೆ ಕುಳಿಸಿರುವ ರಾಜ್ಯ ಕೇಂದ್ರ ಸರ್ಕಾರಕ್ಕೆ, ಕರ್ನಾಟಕ ರೈತರಿಗೆ, ಅಥಣಿ ತಾಲೂಕಾ ರೈತರಿಗೆ ಬರಲಿ. ಎಲ್ಲಿವರೆಗೆ ಹೋರಾಟ? ಜೈ ಜವಾನ್, ಬೇಕೇ ಬೇಕು.
ಬಾಗಲಕೋಟೆಯಲ್ಲೂ ಕೂಡ ರೈತರ ಹೋರಾಟ ತೀವ್ರಗೊಳ್ತಾ ಇದೆ. ಜಮಖಂಡಿಯಲ್ಲಿ ರೈತರ ಹೋರಾಟಕ್ಕೆ ಅಲ್ಲೂ ಕೂಡ ವಿದ್ಯಾರ್ಥಿಗಳು ಸಾಥ್ ಕೊಡ್ತಾ ಇದ್ದಾರೆ. ದೇಸಾಯಿ ವೃತ್ತದಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಾಪುರ ಪಟ್ಟಣದಲ್ಲೂ ಕೂಡ ಕಬ್ಬು ಬೆಳೆಗಾರರು ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬಾಗಲಕೋಟೆಯ ಜಮಖಂಡಿಯ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ಕಾತರಕಿಯಲ್ಲೂ ಕೂಡ ರಸ್ತೆ ತಡೆ ನಡೆಸಿ ರೈತರು ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮಂದಿಗೆ ರೊಕ್ಕ ಬಂದಿಲ್ಲ. ನಮ್ದು ಉದ್ದೇಶ ಐತೆ. ಮತ್ತ ಅವ್ರ ಬಗಿನ ಅರ್ಸೋಲ್ರ ಫ್ಯಾಕ್ಟ್ರಿ ಅವರು ಸರ್ಕಾರದವರು ನಮ್ದು ಕೂಡ ಸಹಕಾರಿ ಇಲ್ಲ. ನಮಗ ನಾವು ಸೈಡ್ ಹಾಕಿವಿ, ನಿಮ್ದು ಅಗದ ನಾವು ಮಾಡ್ತೀವಿ. ಬೆಳಗಾವಿ ಹಾಗೆ ಬಾಗಲಕೋಟೆ ಭಾಗದಲ್ಲಿ ಇವತ್ತು ಬಹಳ ಪ್ರತಿಭಟನೆ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ನಮ್ಮ ಜೊತೆಗೆ ಬೆಳಗಾವಿಯಿಂದ ಜಾಯಿನ್ ಆಗ್ತಾ ಇದ್ದಾರೆ. ರವಿಮುಖಿ ಬಾಗಲಕೋಟೆಯಿಂದ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ಸಹದೇವ್, ಬೆಳಗಾವಿಯ ಹಲವು ತಾಲೂಕುಗಳಲ್ಲೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬೆಳಗಾವಿ ಭಾಗದಲ್ಲೂ ಕೂಡ ಬಹುಶಃ ಇನ್ನೇನು ಕೆಲವೇ ಹೊತ್ತಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ. ರೈತರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಅಲ್ಲಿ ಏನಾದ್ರು ಒಂದು ಪರಿಹಾರ ಸಿಗ್ಬೋದು ಅಂತ. ಸದ್ಯ ಆ ಭಾಗದಲ್ಲಿ ಏನಾಗ್ತಾ ಇದೆ, ರೈತರ ನಿರೀಕ್ಷೆ ಈ ಕೊನೆ ಹಂತದಲ್ಲಿ, ಅಂದ್ರೆ ಇವತ್ತು ಅವರು ಡೆಡ್ ಲೈನ್ ಕೊಟ್ಟಿದ್ದಾರಲ್ಲ, ಆ ಕೊನೆ ಹಂತದಲ್ಲಿ ಹೇಗೆ ಕಂಡು ಬರ್ತಾ ಇದೆ? ಓವರ್ ಟು ಯು ಸಹದೇವ್. ಹೌದು ಮಾಲ್ತೇಶ್, ಈಗ ಬೆಳಗಾವಿಯಲ್ಲಿ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇರುವಂತದ್ದು. ಏನು ಈಗ ಬೆಳಗ್ಗೆಯಿಂದಲೂ ಕೂಡ ಮೂಡಲಗಿ ಪಟ್ಟಣವನ್ನ ಬಂದ್ ಮಾಡಿ ಅನುಕು ಶವ ಯಾತ್ರೆಯನ್ನ ಮಾಡಲಾಗಿತ್ತು. ಆ ಅನುಕು ಶವವನ್ನ ಇದೀಗ ಈ ಒಂದು ಗುರ್ಲಾಪುರ ವೃತ್ತದಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ, ಆ ಪ್ರತಿಭಟನಾ ಸ್ಥಳಕ್ಕೆ ತೆಗೆದುಕೊಂಡು ಬರ್ತಾ ಇರುವಂತದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಎಷ್ಟರ ಮಟ್ಟಿಗೆ ಇಲ್ಲಿ ದಿನೇ ದಿನೇ ರೈತರ ಹೋರಾಟದ ಕಾವು ಪಡೆದುಕೊಳ್ತಾ ಇದೆ ಅನ್ನುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಕಳೆದ 8 ದಿನಗಳಿಂದ ಇದೇ ಒಂದು ವೇದಿಕೆಯಲ್ಲಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲೇ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಶಿವಾನಂದ ಪಾಟೀಲ್ ಈವರೆಗೂ ಕೂಡ ವೇದಿಕೆಗೆ ಬಂದಿಲ್ಲ. ಇವತ್ತು ಅವರ ಅನುಕುಶವ ಆದರೂ ವೇದಿಕೆಗೆ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಮೂಡಲಗಿಯ ಎಲ್ಲ ಏನು ನಾಗರಿಕರೆಲ್ಲರೂ ಕೂಡ ಈ ರೀತಿ ಅಂತಿಮ ಯಾತ್ರೆಯನ್ನ ಮಾಡಿಕೊಂಡು ಅವರ ಅನುಕುಶವನ್ನ ತೆಗೆದುಕೊಂಡು ಬಂದಿರುವಂತದ್ದು. ಯಾವ ರೀತಿಯಾಗಿ ಈ ಒಂದು ಹೋರಾಟ ತಿರುವು ಪಡೆದುಕೊಳ್ಳುತ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಈಗ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಕಡೆ ಹೋರಾಟಗಾರರು ಕೂಡ ಜಮಾವಣೆಗೊಳ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಕಬ್ಬು ಬೆಳೆಗಾರರ ಹೋರಾಟಗಾರರೇ ಈ ಹೋರಾಟದ ಕಿಚ್ಚೆ ಕಾಣಿಸ್ತಾ ಇರುವಂತದ್ದು. ಸದ್ಯ ಆ ಒಂದು ಅಣಕುಶವನ್ನ ಈಗ ತೆಗೆದುಕೊಂಡು ಈ ಒಂದು ವೇದಿಕೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಈ ಒಂದು ಗುರ್ಲಾಪುರ ಕ್ರಾಸ್ ನಲ್ಲಿ ಎಷ್ಟರ ಮಟ್ಟಿಗೆ ಹೋರಾಟದ ಕಿಚ್ಚು ದಗದಗಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೋಡಬಹುದಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಒಂದು ಕಡೆ ಹೋರಾಟಗಾರರ ಜಮಾವಣೆಗೊಳ್ತಾ ಇದ್ದಾರೆ, ಮತ್ತೊಂದು ಕಡೆ ಹೋರಾಟಕ್ಕೆ ಈ ಒಂದು ಶಾಲಾ ಕಾಲೇಜುಗಳನ್ನ ತರಗತಿಗಳನ್ನ ಬಹಿಷ್ಕಾರ ಮಾಡುವುದರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸದ್ಯ ಇಲ್ಲಿ ಏನು ಇವತ್ತು ಸಂಜೆ ಒಳಗಾಗಿ ಹೋರಾಟಗಾರರ ಕರೆಯನ್ನು ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಸಂಜೆ ಒಳಗಾಗಿ ಆ ಒಂದು ಹೋರಾಟಗಾರರು ಈ ಸಂಬಂಧಪಟ್ಟಂತೆ ಈ ಏನು ಸರ್ಕಾರಕ್ಕೆ ಕರೆ ಕೊಟ್ಟಿರುವಂತದ್ದು, ಡೆಡ್ ಲೈನ್ ಅನ್ನು ಕೊಟ್ಟಿರುವಂತದ್ದು, ಅಷ್ಟರೊಳಗೆ ದರ ನಿಗದಿ ಮಾಡದೇ ಇದ್ರೆ ಉಗ್ರವಾದ ಹೋರಾಟದ ಎಚ್ಚರಿಕೆಯನ್ನು ಕೂಡ
ಕೊಟ್ಟಿರುವಂತದ್ದು. ಈಗ ದಿನೇ ದಿನೇ ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೇಳಿರುವಂತದ್ದು. ಈಗ ಏನು ಅಣುಕು ಶವವನ್ನು ತೆಗೆದುಕೊಂಡು ಬಂದಿದ್ರು ಅದನ್ನ ಹರಿದು ಹಾಕಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದನ್ನು ಕೂಡ ನೋಡಬಹುದಾಗಿದೆ. ಸದ್ಯ ಏನು ಶಿವಾನಂದ ಪಾಟೀಲ್ ಬ್ಯಾನರ್ ಏನಿತ್ತು ಅದನ್ನ ಕಾಲಿನಿಂದ ಒದ್ದು ಪ್ರತಿಭಟನೆಯನ್ನ ಇಲ್ಲಿ ಮಾಡ್ತಾ ಇರುವಂತದ್ದು, ಚಪ್ಪಲಿಯಿಂದ ಹೊಡಿತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಶಿವಾನಂದ ಪಾಟೀಲ್ ಅವರ ಏನು ಅಣುಕು ಶವದ ಸ್ಥಿತಿ ಯಾವ ರೀತಿ ಇದೆ, ಇಲ್ಲಿ ಈ ಒಂದು ಪರಿಸ್ಥಿತಿಗೆ ಬರಲು ಕಾರಣ ಸಕ್ಕರೆ ಸಚಿವರು ಅನ್ನುವಂತ ಆಕ್ರೋಶದ ನುಡಿಗಳಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ವೇದಿಕೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತಪರ ಹೋರಾಟಗಾರರು, ಅದರಲ್ಲೂ ಮುಖ್ಯವಾಗಿ ಕಾಡುಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಈಗ ಕಳೆದ 8 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ, ಯಾರು ಕೂಡ ಇಲ್ಲಿ ಬಂದು ಸರ್ಕಾರ ಕೇಳಿಸ್ತಾ ಇಲ್ಲ. ಏನ್ ಹೇಳ್ತೀನಿ ಮಾತಾಡಿದ್ದ ಕೇಳಲಿಲ್ಲ ನಾನು. ಏನು ಹೋರಾಟದ ಬಗ್ಗೆ ಏನ್ ಹೇಳಕ್ ಹೇಳ್ತಂತು ಹಿಂದಾಗಡೆ ಇದು ಮುಗಿತು ಹೊರಗೆ ಹೋಗಿದ್ ಮಾತಾಡ. ಅಲ್ಲ, ಇವತ್ತು ನೀವು ಭಾಗಿಯಾಗಿದ್ದೀರಿ, ಏನ್ ಹೇಳ್ತೀರಿ? ಇರ್ಲಿ ಇರ್ಲಿ ಏ ಹಿಂದಾಗಡೆ ಮಾತಾಡ್ತೀನಿ. ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು. ರೈತರು ಹಗಲು ರಾತ್ರಿ ಅನ್ಲಾರ್ದ, ಮಳೆ ಗಾಳಿ ಬಿಸಿಲು ಅನ್ಲಾರ್ದ ದುಡ್ದು ತಾವು ದುಡ್ದಂಥ ಮಾಲಿಗೆ ಬೆಲೆ ಕೇಳಕತ್ಯಾರ. ಅವರೇನು ನಿಮ್ಮಿಂದ ಪುಕ್ಕಟೆ ಏನು ಕೇಳ್ತಾ ಇಲ್ಲ, ತಾವು ದುಡಿದದ್ದಕ್ಕೆ ಬೆಲೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ತಪ್ಪೇನೈತಿ? ಈ ಬೆಲೆಯನ್ನು ಕೊಡಬೇಕಾದದ್ದು ಸರ್ಕಾರದ ಕೆಲಸ. ನೀವೊಂದು ಪೆನ್ ಮಾರಾಟ ಮಾಡಬೇಕಾದ್ರೆ ಪೆನ್ನಿನ ಬೆಲೆ ನೀವು ನಿರ್ಧಾರ ಮಾಡ್ತೀರಿ, ಕಂಪನಿಯವ್ರು ಆಮ್ಯಾಗ ಮಾರಾಟ ಮಾಡ್ತೀರಿ. ಒಂದು ಜೋಡಿ ಚಪ್ಪಲ್ ಮಾರಬೇಕಾದ್ರೆ ಚಪ್ಪಲ್ನ ಬೆಲೆ ನಿರ್ಧಾರ ಮಾಡ್ತೀರಿ, ಮಾರಾಟ ಮಾಡ್ತೀರಿ. ಹಾಗಾದ್ರೆ ರೈತ ಆದವ ತನ್ನ ಬೆಲೆ ನಿರ್ಧಾರ ಮಾಡಿ ಯಾಕೆ ಮಾರಾಟ ಮಾಡಬಾರ್ದು? ಅದಕ್ಕೆ ಅವನ ಬೆಲೆಯನ್ನು ತಾವು ಒಪ್ಕೊಳ್ಬೇಕು. ಸರ್ಕಾರದವರು ಆದಷ್ಟು ಬೇಗ ಇದರಲ್ಲಿ ಭಾಗವಹಿಸಿ ತಮ್ಮ ಪಾಲಿನ ಜವಾಬ್ದಾರಿಯನ್ನು ನಿರ್ವಹಿಸಿ. ಇದು ಕಾರ್ಖಾನೆದಾರರು ಮತ್ತು ರೈತರ ಸಮಸ್ಯೆ ಅಲ್ಲ, ರೈತರು ಮತ್ತು ಸರ್ಕಾರಗಳ ನಡುವಿನ ಸಮಸ್ಯೆ. ಅದು ರಾಜ್ಯ ಸರ್ಕಾರ ಇರಬಹುದು ಅಥವಾ ಕೇಂದ್ರ ಸರ್ಕಾರ ಇರಬಹುದು. ಆ ರೈತರು ಮತ್ತು ಸರ್ಕಾರಗಳ ನಡುವಿನ ಸಮಸ್ಯೆ ಐತಿ. ಅವರು ತಮ್ಮ ಕೆಲವೊಂದು ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಿ ಆ ಹಣವನ್ನು ರೈತರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಏನೂ ತಪ್ಪಿಲ್ಲ. ಆದ್ದರಿಂದ ಆದಷ್ಟು ಬೇಗ ಸರ್ಕಾರ ಇದರ ನಿರ್ಣಯ ಕೈಗೊಳ್ಳಬೇಕು. ಅದಕ್ಕಾಗಿ ನಾನು ಆಗ್ರಹಿಸ್ತಾ ಇದ್ದೆ. ಈಗ ಈ ಹೋರಾಟದ ಮುಂದಾಳತ್ವ ವಹಿಸಿಕೊಂಡರು ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಇವತ್ತು ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದೀರಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಸರ್ಕಾರ ಬಾಗ್ತಾ ಇದೆ ಸರ್, ಮೀಟಿಂಗ್ ಮಾಡ್ತಾ ಇದ್ದಾರೆ, ಸಕ್ರೆ ಸಚಿವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಗುರ್ಲಾಪುರದಾಗ ದರ ನಿಗದಿ ಆಗೇ ಆಗ್ತದೆ. ಸದ್ಯ ಈಗ ಒಂದು ಕಡೆ ಹೋರಾಟದ ಕಿಚ್ಚು ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ರೈತರಿಗೆ ಹೋರಾಟಗಾರರಿಗೆ ಒಂದು ಆಶಾಭಾವನೆ ಇರುವಂತದ್ದು. ಸರ್ಕಾರ ಈ ಬಾರಿ ದರ ನಿಗದಿ ಮಾಡೇ ಮಾಡುತ್ತೆ ಅನ್ನುವಂತ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸಹದೇವ್. ರವಿಮುಖಿನೂ ಕೂಡ ನಾವು ಸಂಪರ್ಕ ಮಾಡೋಣ ಬಾಗಲಕೋಟೆಯಲ್ಲಿ ಏನಾಗ್ತಾ ಇದೆ ಅಂತ. ಬಟ್ ನೋಡಿ, ಆ ಪ್ರತಿಭಟನೆ ಕಾವು ಹೇಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಅಣುಕು ಶವಯಾತ್ರೆ ಅದ್ಯಾವುದೋ ಒಂದು ಸರ್ಕಲ್ ಅಲ್ಲಿ ಆಗ್ತಾ ಇಲ್ಲ. ಆ ಅಣುಕು ಶವವನ್ನ ಸರ್ಕಲ್ನಿಂದ ಸರ್ಕಲ್ಗೆ, ಸಿಟಿಯಿಂದ ಸಿಟಿಗೆ ತಗೊಂಡು ಹೋಗಿ ಅದನ್ನ ಸುಡ್ತಾ ಇದ್ದಾರೆ. ಅಂದ್ರೆ ಆ ಸಿಟ್ಟು ಯಾವ ಮಟ್ಟಿಗೆ ಅಲ್ಲಿ ವ್ಯಾಪಿಸ್ತಾ ಇದೆ. ಕೇವಲ ಒಂದು 50 ಕಿಲೋಮೀಟರ್ ದೂರದಲ್ಲಿಯೇ ಅವ್ರಿಗೆ ಇನ್ನೂ ಕೂಡ ಇಲ್ಲಿ ಬಂದು ಏನಾಗ್ತಿದೆ ಅಂತ ಕೇಳೋಕ್ಕಾಗಿಲ್ವಾ ಅನ್ನುವಂಥದ್ದು ರೈತರ ಸಿಟ್ಟು. ಅಫ್ಕೋರ್ಸ್ ಇಲ್ಲಿ ರೈತರದ್ದು ಬಹಳ ಅತಿರೇಕದ ವರ್ತನೆ, ಇಷ್ಟು ಬೇಗ ಈ ಥರದ್ದೆಲ್ಲ ನಿರ್ಧಾರ ಯಾಕೆ, ಇದು ನಾವು ಪ್ರಶ್ನೆ ಮಾಡಕ್ ಬರಲ್ಲ ಸ್ವಾಮಿ. ಯಾಕಂದ್ರೆ 8 ದಿನ ಆಯ್ತು ರೈತರು ತಮ್ಮ ಬೇಡಿಕೆಯನ್ನ ಇಟ್ಟು. ಈಗಲೂ ಸಕ್ಕರೆ ಸಚಿವರಿಗೆ ಹೋಗಿ ಅವ್ರನ್ನೊಂದು ಕನ್ವಿನ್ಸ್ ಮಾಡೋದು, ಅವ್ರ ಸಮಸ್ಯೆ ಕೇಳೋದು ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ರೆ ಇಂಥ ಸಚಿವ, ಇಂಥ ಸರ್ಕಾರ ಯಾಕೆ ಬೇಕು? ಇದು ರೈತರ ಪ್ರಶ್ನೆ.